2022ರಲ್ಲಿ ಝೊಮ್ಯಾಟೊ ಒಂದು ಕಂಪ್ನಿನ 4,400 ಕೋಟಿ ಕೊಟ್ಟು ಬೈ ಮಾಡುತ್ತೆ. ಇವತ್ತು ಆ ಕಂಪ್ನಿ ಪ್ರತಿ ತಿಂಗಳು 5,000 ಕೋಟಿ ರೆವೆನ್ಯೂ ಮಾಡುತ್ತೆ. 3 ವರ್ಷದಿಂದ ಈ ಕಂಪ್ನಿ ಬೈ ಮಾಡಿರೋದು 4,400 ಕೋಟಿಗೆ. ಇವಾಗ ಈ ಕಂಪ್ನಿ ಎವ್ರಿ ತಿಂಗಳು 5,000 ಕೋಟಿ ರೆವೆನ್ಯೂ ಮಾಡುತ್ತೆ. ವರ್ಷಕ್ಕೆ 50,000 ಕೋಟಿ ರೆವೆನ್ಯೂ ಮಾಡುತ್ತೆ. ಈ ಡೀಲಿಂದ ಝೊಮ್ಯಾಟೊ ಕಂಪ್ನಿಯ CEO ದೀಪೇಂದರ್ ಗೋಯಲ್ ಇದ್ದಕ್ಕಿದ್ದಂಗೆ ಶ್ರೀಮಂತ ಆಗ್ತಾರೆ. ಇದೊಂದೇ ಅಲ್ಲ, ನೀವು ಜಗತ್ತಲ್ಲಿ ನೋಡೋ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಕೂಡ ಇದೇ ರೀತಿ ಮಾಡ್ತಾರೆ. ಈ ತರ ಮಾಡಕ್ಕೆ ಬೇಕಾಗಿರೋದು ಒಂದೇ ಒಂದು ಸ್ಕಿಲ್ಲು, ಅದು ವ್ಯಾಲ್ಯೂಯೇಷನ್. ನಿಮಗೆ ವ್ಯಾಲ್ಯೂಯೇಷನ್ ಅಂತ ಕೇಳಿದ ತಕ್ಷಣ ಇದ್ಯಾವುದೋ ದೊಡ್ಡ ಸ್ಕಿಲ್ಲು, CA ಲೆವೆಲು CFA ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ, ಇದು ನಮಗೆ ಅರ್ಥ ಆಗಲ್ಲ ಅಂತ ನೀವು ಅನ್ಕೊಬೋದು. ವ್ಯಾಲ್ಯೂಯೇಷನ್ನು ಯಾವುದೋ ಬಿಸ್ನೆಸ್ಸಲ್ಲಿ ಮಾತ್ರ ಯೂಸ್ ಆಗಲ್ಲ, ನಮ್ಮ ಜೀವನದಲ್ಲೂ ಕೂಡ ಯೂಸ್ ಆಗುತ್ತೆ. ನಮ್ಮ ಜೀವನನೇ ವ್ಯಾಲ್ಯೂಯೇಷನ್ನು. ನೀವೊಂದು ಲ್ಯಾಪ್ಟಾಪ್ ಬೈ ಮಾಡ್ತಿದ್ದೀರಾ ಅಂದ್ರೂ ವ್ಯಾಲ್ಯೂಯೇಷನ್ನು, ಒಂದು ಕಾರ್ ಬೈ ಮಾಡ್ತಿದ್ದೀರಾ ಅಂದ್ರೂ ವ್ಯಾಲ್ಯೂಯೇಷನ್ನೇ. ಯಾಕಂದರೆ ಯಾವುದಾದ್ರೂ ಒಂದು ವಸ್ತುಗೆ ವ್ಯಾಲ್ಯೂ ಇದೆ ಅಂದರೆ ಆ ವಸ್ತುಗೆ ಫ್ಯೂಚರ್ ಇದೆ ಅಂತ. ಫ್ಯೂಚರ್ ಇರೋದ್ರಿಂದನೇ ಅದಕ್ಕೊಂದು ವ್ಯಾಲ್ಯೂ ಬಂದಿದೆ. ಆ ವ್ಯಾಲ್ಯೂ ಕಂಡುಹಿಡಿಯೋದೇ ವ್ಯಾಲ್ಯೂಯೇಷನ್ನು. ನಮಗೆ ಈ ವ್ಯಾಲ್ಯೂಯೇಷನ್ ಕಂಡುಹಿಡಿಯೋದು ಗೊತ್ತಾದರೆ ನಾವು ಜಗತ್ತಲ್ಲಿ ಯಾವತ್ತೂ ಕೂಡ ತಪ್ಪು ಮಾಡಲ್ಲ, ಜಗತ್ತಲ್ಲಿ ಯಾವತ್ತೂ ಕೂಡ ದುಡ್ಡು ಕಳ್ಕೊಳಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಒಂದು ಸೈಟ್ ಇರ್ಬೋದು, ಒಂದು ಗೋಲ್ಡ್ ಇರ್ಬೋದು, ಒಂದು ಸಿಲ್ವರ್ ಇರ್ಬೋದು, ಪ್ರತಿ ಒಂದರಲ್ಲೂ ಕೂಡ. ಯಾಕಂದರೆ ನಾವು ಯಾವುದೇ ಒಂದು ವಸ್ತುಗೆ ಅದ್ರ ರಿಯಲ್ ವ್ಯಾಲ್ಯೂಗಿನ್ನ ಜಾಸ್ತಿ ಪ್ರೈಸ್ ಕೊಡೋದೇ ಇಲ್ಲ. ಆಗ ನಾವು ದುಡ್ಡು ಕಳ್ಕೊಳ್ಳೋ ಚಾನ್ಸು ಆಲ್ಮೋಸ್ಟ್ 0 ಆಗುತ್ತೆ. ಮತ್ತೆ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂದರೆ ವ್ಯಾಲ್ಯೂಯೇಷನ್ ತಿಳ್ಕೊಂಡಲೇ ನೀವು ದುಡ್ಡು ಮಾಡೋಕ್ಕಾಗದೇ ಇಲ್ಲ, ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇಲ್ಲ. ಹಾಗಿದ್ರೆ ಏನು ಈ ವ್ಯಾಲ್ಯೂಯೇಷನ್ ಅಂದರೆ? ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳೋದು ಹಿಂಗೆ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ನಾವು ಮಾಡೋ ಬಿಗ್ಗೆಸ್ಟ್ ತಪ್ಪೇನೆಂದರೆ ಈ ಫೈನಾನ್ಸ್ ಕಾನ್ಸೆಪ್ಟ್ಗಳನ್ನ ನಾವು ಫೈನಾನ್ಸ್ಗೆ ಸೀಮಿತ ಮಾಡಿಬಿಡ್ತೀವಿ. ಬಟ್ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳಲ್ಲ ಈ ಫೈನಾನ್ಸ್ ಕಾನ್ಸೆಪ್ಟ್ಗಳು ನಮ್ಮ ಜೀವನನೇ ರೂಪಿಸ್ತವೆ ಅಂತ. ಯಾಕಂದರೆ ವ್ಯಾಲ್ಯೂಯೇಷನ್ನು ಜಸ್ಟ್ ಸ್ಟಾಕ್ ಮಾರ್ಕೆಟು ಫೈನಾನ್ಸಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ನಮ್ಮ ಲೈಫಲ್ಲೂ ಕೂಡ ವ್ಯಾಲ್ಯೂಯೇಷನ್ ಸೀಮಿತ ಆಗಿದೆ. ನೀವು SLC ಮುಗಿದ ತಕ್ಷಣ ಕಾಲೇಜಿಗೆ ಸೇರ್ಕೊಂತೀರಾ. ಕಾಲೇಜಿಗೆ ಸೇರ್ಕೊಬೇಕಾದ್ರೆ ನೀವು 3ನ ಚೂಸ್ ಮಾಡ್ತೀರಾ, ಒಂದು ಆರ್ಟ್ಸು, ಒಂದು ಕಾಮರ್ಸು, ಒಂದು ಸೈನ್ಸು. ಈ 3ನ ಯಾಕೆ ಚೂಸ್ ಮಾಡ್ತೀರಾ ಹೇಳಿ? ನೀವು ಫ್ಯೂಚರ್ ನೋಡ್ತಿದ್ದೀರಾ, ನಿಮ್ಮ ಫ್ಯೂಚರ್ ಹೆಂಗಿರಬೇಕು ಅಂತ ನೀವು ಡಿಸೈಡ್ ಮಾಡ್ತಿದ್ದೀರಾ. ನಿಮಗೆ ಆರ್ಟ್ಸಲ್ಲಿ ಇಷ್ಟ ಇದ್ದರೆ ಆರ್ಟ್ಸ್ ತಗೊಂತೀರಾ, ಸೈನ್ಸಲ್ಲಿ ಇಷ್ಟ ಇದ್ದರೆ ಸೈನ್ಸ್ ತಗೊಂತೀರಾ. ಯಾಕಂದರೆ ಫ್ಯೂಚರಲ್ಲಿ ನೀವು ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಂತ ಚೂಸ್ ಮಾಡಿ ಸೈನ್ಸ್ ತಗೊಂತೀರಾ. ಎಗೇನ್ ನೀವು ಇಂಜಿನಿಯರ್ ಆದರೆ ಏನು ಮಾಡ್ಬೋದು, ಎಷ್ಟು ದುಡಿಬೋದು, ಡಾಕ್ಟರ್ ಆದರೆ ಏನು ಮಾಡ್ಬೋದು, ಎಷ್ಟು ದುಡಿಬೋದು, ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ಹೋಗಿ ನೀವು PUCನಲ್ಲಿ ಏನು ತಾಣ್ಬೇಕಂತ ಡಿಸೈಡ್ ಮಾಡ್ತೀರಾ. ಇದೇ ವ್ಯಾಲ್ಯೂಯೇಷನ್ನು. ಯಾವ್ದ್ಯಾವುದಕ್ಕೆ ಫ್ಯೂಚರ್ ಇದೆ ಅದಕ್ಕೊಂದು ವ್ಯಾಲ್ಯೂ ಇದೆ, ಯಾವ್ದ್ಯಾವುದಕ್ಕೆ ಫ್ಯೂಚರ್ ಇಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದೇ ರೀತಿ ನೀವೊಂದು ರಿಲೇಷನ್ಶಿಪ್ ಚೂಸ್ ಮಾಡಬೇಕಾದ್ರೂ ಕೂಡ ವ್ಯಾಲ್ಯೂಯೇಷನ್ ನೋಡ್ತೀರಾ. ಮದುವೆ ಆಗಬೇಕಾದ್ರೆ ಹುಡುಗಿ ಗಂಡು ಹೆಂಗಿರಬೇಕು ಅಂತ ನೋಡ್ತೀರಾ, ಹುಡುಗ ಹೆಂಡತಿ ಹೆಂಗಿರಬೇಕು ಅಂತ ನೋಡ್ತೀರಾ. ಯಾಕಂದರೆ ಇದರಿಂದ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ನೀವಿಲ್ಲಿ ವ್ಯಾಲ್ಯೂ ಮಾಡ್ತೀರಾ, ರಿಲೇಷನ್ಶಿಪ್ಪಲ್ಲಿ ಕೂಡ ವ್ಯಾಲ್ಯೂ ಮಾಡ್ತೀರಾ. ಇವಾಗ ಮದುವೆ ಅನ್ನೋದೇ ಒಂಥರ ಫೈನಾನ್ಸ್ ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ನೀನು ಎಷ್ಟು ದುಡಿತೀಯಾ, ಏನಿದೆ, ಎಷ್ಟು ಆಸ್ತಿ ಇದೆ, ಈ ಥರ ವ್ಯಾಲ್ಯೂ ಮಾಡಿ ಗಂಡು ಹೆಣ್ಣನ್ನ ನೋಡ್ತಾರೆ. ಹಂಗಿದ್ಮೇಲೆ ಇಲ್ಲೂ ಕೂಡ ವ್ಯಾಲ್ಯೂಯೇಷನ್ ಅಪ್ಲೈ ಆಗುತ್ತೆ. ಎಲ್ಲೆಲ್ಲಿ ಫ್ಯೂಚರ್ ಇದೆ ಎಲ್ಲ ಕಡೆ ವ್ಯಾಲ್ಯೂಯೇಷನ್ ಅಪ್ಲೈ ಆಗುತ್ತೆ. ಯಾಕಂದರೆ ಫ್ಯೂಚರ್ ಇದ್ದ ಕಡೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಬಟ್ ಇದೇ ಕರೆಕ್ಟ್ ವ್ಯಾಲ್ಯೂ, ಇದೇ ರೈಟ್ ವ್ಯಾಲ್ಯೂ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾಕಂದರೆ ಯಾವುದೋ ಒಂದು ವಸ್ತುಗೆ 1,000 ರೂಪಾಯಿ ಇದೆ, ನೀವು ಅದಕ್ಕೆ 5,000 ರೂಪಾಯಿ ಕೊಟ್ಟರೆ ಅಲ್ಲೂ ಕೂಡ ಲಾಸ್ ಆಗುತ್ತೆ. ನೀವು 5,000 ರೂಪಾಯಿ ಕೊಟ್ಟು ಬಂದಿರ್ತೀರಾ, ಬಟ್ ನಾಳೆ ಅದ್ರ ರಿಯಲ್ ಪ್ರೈಸ್ ಗೊತ್ತಾದರೆ, ಈಗ ನೀವು ಅದನ್ನ ಯಾರಿಗಾನ ಮಾರಕ್ಕೆ ಹೋದರೆ ಅವ್ರು ಇಷ್ಟಕ್ಕೆ ತಗೊಳ್ತಾರೆ, 1,000 ರೂಪಾಯಿಗೆ ತಗೊಳ್ತಾರೆ. ನೀವು 5,000 ಕೊಟ್ಟಿದ್ದೀರಾ ಅಂತ ನಿಮಗೆ 5,000 ಕೊಡಲ್ಲ ಅವರು. ಇಲ್ಲಿ ನಿಮಗೆ 4,00,000 ರೂಪಾಯಿ ಲಾಸ್ ಆಯಿತು. ಇದೇ ರೀತಿ ಪ್ರತಿ ಒಂದು ಕಡೆನೂ ಮಾಡ್ಕೊಂಬರ್ತೀರಾ. ಒಂದು ಸೈಟ್ ತಗೊಳೋದಿರಲಿ, ಒಂದು ಶೇರ್ ತಗೊಳೋದಿರಲಿ, ಒಂದು ಬಟ್ಟೆ ತಗೊಳೋದಿರಲಿ, ಒಂದು ಮನೆ ತಗೊಳೋದಿರಲಿ, ಪ್ರತಿ ಒಂದು ಕಡೆನೂ ವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ದಲ್ಲೇ ಲಾಸ್ ಮಾಡ್ಕೊತೀರಾ. ಅದಕ್ಕೇನೆ ವ್ಯಾಲ್ಯೂಯೇಷನ್ನ ಅರ್ಥ ಮಾಡ್ಕೊಳೋದು ತುಂಬ 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 ಮುಖ್ಯ. ನಿಮ್ಗೆ ಇವಾಗ ಅರ್ಥ ಆಯ್ತಲ್ವಾ, ಯಾವ್ದ್ಯಾವುದಕ್ಕೆ ವ್ಯಾಲ್ಯೂ ಇದೆ ಅದಕ್ಕೆ ಫ್ಯೂಚರ್ ಇದೆ ಅಂತ. ಫ್ಯೂಚರ್ ಇದ್ಮೇಲೆ ಫ್ಯೂಚರ್ ಪ್ರೈಸ್ನ ಕಂಡುಹಿಡಿಯೋದು ನಮ್ಮ ಕೈಲಿ ಕಷ್ಟ ಆಗುತ್ತೆ. ಇವಾಗ ಎಕ್ಸಾಂಪಲ್, ಇದೊಂದು ಫೋನ್ ಇದೆ, ಈ ಫೋನ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ. ಈ ಫೋನ್ಗೆ 1 ಲಕ್ಷ ರೂಪಾಯಿನ, 2 ಲಕ್ಷ ರೂಪಾಯಿನ, 5 ಲಕ್ಷ ರೂಪಾಯಿನ ಅಂತ ಯಾರು ಫಿಕ್ಸ್ ಮಾಡ್ತಾರೆ? ನಮಗೆ ಹೆಂಗೆ ಗೊತ್ತಾಗುತ್ತೆ ಈ ಫೋನಲ್ಲಿ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ ಅಂತ? ಎಲ್ಲರೂ ಏನು ಹೇಳ್ತಾರೆ ಅದನ್ನೇ ನಾವು ಕೇಳ್ತೀವಿ. ಬಟ್ ನಮಗೆ ಗೊತ್ತಾಗಲ್ಲ ಇದ್ರಾಗ ನಿಜವಾಗ್ಲೂ ಎಷ್ಟು ವ್ಯಾಲ್ಯೂ ಇದೆ ಅಂತ. ನಾವು ಇದನ್ನ ಫ್ಯೂಚರಲ್ಲಿ ಇದನ್ನ ಏನೇನಕ್ಕೆ ಯೂಸ್ ಮಾಡ್ತೀವಿ, ಇದು ನನಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ಇದು ಎಷ್ಟು ದಿವಸ ಬಾಳಿಕೆ ಬರುತ್ತೆ, ಇದೆಲ್ಲ ನೋಡಿನೇ ವ್ಯಾಲ್ಯೂ ಡಿಸೈಡ್ ಆಗೋದು. ಯಾರೋ ಒಬ್ರು 1 ಲಕ್ಷ ಹೇಳಿದ್ರು ಅಂದ ತಕ್ಷಣ ಇದ್ರ ಪ್ರೈಸ್ 1 ಲಕ್ಷ ಆಗಲ್ಲ. ಯಾರೋ ಒಬ್ರು 20,000 ಹೇಳಿದ್ರು ಅಂದ ತಕ್ಷಣ ಇದ್ರ ಪ್ರೈಸ್ 20,000 ಆಗಲ್ಲ. ಇದ್ರ ಯುಟಿಲಿಟಿಯಿಂದ, ಇದು ನಮಗಾಗೋ ಉಪಯೋಗದಿಂದ ಇದ್ರ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಹಿಂಗೆ ವ್ಯಾಲ್ಯೂಯೇಷನ್ ನೋಡ್ಬೇಕಾಗಿರೋದು. ವ್ಯಾಲ್ಯೂ ಜಸ್ಟ್ ವಸ್ತುಗಳಿಗೆ ಮಾತ್ರ ಇರಲ್ಲ, ಮನುಷ್ಯನಿಗೆ ಕೂಡ ವ್ಯಾಲ್ಯೂ ಇರುತ್ತೆ. ಒಬ್ಬ ಮನುಷ್ಯನ ವ್ಯಾಲ್ಯೂ 100 ರೂಪಾಯಿ ಆದ್ರೆ ಇನ್ನೊಬ್ಬ ಮನುಷ್ಯನ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಇರುತ್ತೆ. ಹಾಗಿದ್ರೆ ಯಾಕೆ ಈ ತರ ವ್ಯತ್ಯಾಸ ಇರುತ್ತೆ?
ನಮ್ಮ ವ್ಯಾಲ್ಯೂನ ನಾವು ಕಂಡಿಡ್ಕೊಳೋದು ಹೇಗೆ? ನಾವು ಯಾವುದೇ ಒಂದು ವಸ್ತುದು ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ನಾವು ಪ್ರೆಸೆಂಟ್ ಡೇ ನೋಡ್ಕೊಂಡು ವ್ಯಾಲ್ಯೂ ಕಂಡಿಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ಒಂದು ಪ್ರೈಸ್ ಏನೇನು ನೋಡ್ತಿದ್ದೀರಲ್ಲ ನೀವು, ಒಂದು ಕಾರ್ ಆಗಲಿ, ಬೈಕ್ ಆಗಲಿ, ಮೈಕ್ ಆಗಲಿ, ಪ್ರತಿ ಒಂದ್ರದ್ದು ಕೂಡ ವ್ಯಾಲ್ಯೂ ಡಿಸೈಡ್ ಆಗೋದು ಫ್ಯೂಚರ್ ಮೇಲೆ. ಫ್ಯೂಚರ್ ನೋಡ್ಕೊಂಡು ವ್ಯಾಲ್ಯೂ ಡಿಸೈಡ್ ಆಗೋದು. ನೀವು ಒಂದು ಕಾರ್ ತಗೊಂಡ್ಬೇಕಂದ್ರೆ ಈ ಕಾರ್ ನನಗೆ 5 ವರ್ಷ ಬರುತ್ತೆ, 10 ವರ್ಷ ಬರುತ್ತೆ, 10 ವರ್ಷ ಆದ್ಮೇಲೆ ನಾನು ಇಷ್ಟಕ್ಕೆ ಸೆಲ್ ಮಾಡಬಹುದು ಅಂತ ನೋಡೇನೆ ಆ ಕಾರಿಗೆ ತಗೊಂತೀರಾ. ಆ ಕಾರಿಗೆ ವ್ಯಾಲ್ಯೂ ಕೊಡೋದೇನೆ ಅದೇ ರೀತಿ. ನೀವು ಯಾವುದೋ ಒಂದು ಕಾರ್ನ 10 ಲಕ್ಷ ರೂಪಾಯಿ ಕೊಟ್ಟು ತಾಂತಿದ್ದೀರಾ, 2 ವರ್ಷ ಬಿಟ್ಟು ಆ ಕಾರ್ ವ್ಯಾಲ್ಯೂ ಏನು ಇರಲ್ಲ ಅಂದ್ರೆ ನೀವ್ ಯಾಕೆ ತಾಂತೀರಾ? ನೀವ್ ಯಾಕೆ 10 ಲಕ್ಷ ಕೊಡ್ತೀರಾ? ಅವಾಗ ನೀವು ಯೋಚನೆ ಮಾಡ್ತೀರಲ್ವಾ? ಅದೇ ರೀತಿನೇ ಪ್ರತಿ ಒಂದ್ರದ್ದು ಪ್ರೈಸ್ ಡಿಸೈಡ್ ಆಗೋದೇನೆ ಫ್ಯೂಚರ್ ಮೇಲೆ. ಫ್ಯೂಚರ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ಹೀಗಿದ್ಮೇಲೆ ನೀವು ಪ್ರೆಸೆಂಟ್ ಡೇ ನಲ್ಲಿ ಏನ್ ನೋಡ್ತಿದ್ದೀರಲ್ಲ, ಪ್ರೈಸ್ MRP ಇರ್ಬೋದು, ಒಂದು ಪ್ರೈಸ್ ಇರ್ಬೋದು, ವ್ಯಾಲ್ಯೂ ಇರ್ಬೋದು, ಅದು ಇದರ ಫ್ಯೂಚರ್ ಪ್ರೈಸ್ ಮೇಲೆನೆ ಡಿಸೈಡ್ ಆಗಿರುತ್ತೆ. ಬಟ್ ನಿಮಗೆ ಫ್ಯೂಚರ್ ಕಾಣ್ತಾ ಇರಲ್ಲ. ಆ ಫ್ಯೂಚರ್ ನ ಕಂಡಿಡಿದ್ರೇನೆ ನಮಗೆ ಇದರ ರಿಯಲ್ ಪ್ರೈಸ್ ಗೊತ್ತಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಂತೂ ನೀವು ದುಡ್ಡು ಮಾಡಬೇಕಾದ್ರೆ ಇದನ್ನ ನೀವು ನೀಟಾಗಿ ಕಲಿಲೇಬೇಕು, ಇದನ್ನ ಅರ್ಥ ಮಾಡ್ಕೊಂಡ್ಲೇಬೇಕು. ಇವಾಗ ನಾನು ಇಬ್ರು ಹುಡುಗರು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯೆಸ್ಟ್ ವೇನಲ್ಲಿ ಮಾಡ್ತೀನಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು PE ಕಂಡಿಡಿಯೋದು ವೆರಿ ಈಸಿ. PE ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗೋಗ್ಬಿಡುತ್ತೆ. PE ಅಂದ್ರೇನೆ ವ್ಯಾಲ್ಯೂಯೇಷನ್ ಅಲ್ವಾ? ಇವಾಗ ಒಬ್ಬ ಹುಡುಗನ ಹೆಸರು ರಮೇಶ್ ಅಂತ, ಇನ್ನೊಬ್ಬ ಹುಡುಗನ ಹೆಸರು ಸುರೇಶ್ ಅಂತ. ಇವರಿಬ್ರು ಕೂಡ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಬ್ರು ಕೂಡ ಈ ಕರೆಂಟ್ಲಿ ಸೇಮ್ ಸಂಬಳ ಬರ್ತಾ ಇದೆ. ಇಬ್ಬರಿಗೂ ಕೂಡ 10,000 ಬರ್ತಾ ಇದೆ. ಇವಾಗ ನೀವೇನಾದ್ರೂ ಇವ್ರನ್ನ ಹೋಗಿ ಬೈ ಮಾಡ್ಬೇಕನ್ನಂಗಿದ್ರೆ, ಮನುಷ್ಯನ ಬೈ ಮಾಡೋಕ್ಕಾಗಲ್ಲ, ಆಗಿನ ಕಾಲದಲ್ಲಿ ಬೈ ಮಾಡೋರು ಜೀತದಾಳಾಗಿ. ಇವಾಗ ಏನಾದರೂ ನೀವು ಇವ್ರನ್ನ ಹೋಗಿ ಬೈ ಮಾಡ್ಬೇಕಂದ್ರೆ ಇವ್ರದ್ದೊಂದು ವ್ಯಾಲ್ಯೂ ಇದೆ. ಇವ್ರು ಹೇಳ್ತಾರೆ ನನಗೆ ಇಷ್ಟು ವ್ಯಾಲ್ಯೂ ಕೊಟ್ಟರೆ ನೀವು ಬೈ ಮಾಡ್ಬೋದು ಅಂತ. ರಮೇಶ್ ಹೇಳ್ತಾನೆ ನನಗೆ 10 ಲಕ್ಷ ಕೊಟ್ಟರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಅಂತ. ಅದೇ ಸುರೇಶ್ ಹೇಳ್ತಾನೆ ನನಗೆ 30 ಲಕ್ಷ ಕೊಟ್ಟರೆ ನೀವು ಆರಾಮ್ಸೆ ಬೈ ಮಾಡ್ಬೋದು ಅಂತ. ಈ 30 ಲಕ್ಷ 10 ಲಕ್ಷ ನಂಬರ್ ಹೆಂಗೆ ಬಂತು? ಅದು ನಾವು ಕಂಡುಹಿಡಿಬೇಕು. ಇವಾಗ ರಮೇಶ್ ತಿಂಗಳ 10,000 ದುಡಿತಿದ್ದಾನೆ, ವರ್ಷಕ್ಕೆ 1,20,000 ಆಗುತ್ತೆ. ಜಸ್ಟ್ 1 ಲಕ್ಷ ಅಂತ ಅರ್ಥ ಮಾಡ್ಕೊಂಡ್ರು ಕೂಡ ಅವನು ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡಿತಿದ್ದಾನೆ. ಅವ್ನು ಕೇಳ್ತಿರೋದೆಷ್ಟು? 10 ಲಕ್ಷ ರೂಪಾಯಿ. ಅಂದರೆ ಅವನು 10 ಪಟ್ಟು ಜಾಸ್ತಿ ಕೇಳ್ತಿದ್ದಾನೆ ಅವ್ನು ದುಡಿಯೋದಕ್ಕಿಂತ. ಅಂದರೆ ಇವನು 10 ವರ್ಷ ದುಡಿಯೋದನ್ನ ಇವಾಗಲೇ ಕೇಳ್ತಿದ್ದಾನೆ, 10 ಲಕ್ಷ ರೂಪಾಯಿ ಕೊಟ್ಬಿಡಿ, ನನ್ನ ಲೈಫ್ ಟೈಮ್ ತಾಂಡ್ಬಿಡಿ ಅಂತ. ಅದೇ ರೀತಿ ಸುರೇಶ್ದು ಕೂಡ ಸೇಮ್ ಸಂಬಳ, ವರ್ಷಕ್ಕೆ 1 ಲಕ್ಷ ದುಡಿತಿದ್ದಾನೆ. ಅವನೆಷ್ಟು ಕೇಳ್ತಿದ್ದಾನೆ? 30 ಲಕ್ಷ ಕೇಳ್ತಿದ್ದಾನೆ. ಅಂದರೆ 30 ಪಟ್ಟು ಜಾಸ್ತಿ ಕೇಳ್ತಿದ್ದಾನೆ. ಇದೇ PE 10 ಪಟ್ಟು ಜಾಸ್ತಿ ಕೇಳಿದ್ದು ರಮೇಶ್. PE 10 PE ರಮೇಶ್ದು, 30 ಪಟ್ಟು ಜಾಸ್ತಿ ಕೇಳ್ತಿರೋ ಸುರೇಶ್ದು 30 PE. ಸರಿನಾ? ಇದೇ PE ರೇಷಿಯೋ. ಅಂದರೆ ಆ ವರ್ಷದ ನೆಟ್ ಪ್ರಾಫಿಟ್ಗೆ ಆ ಕಂಪ್ನಿ ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ನೋದೇ PE. ಈಗ ಅದೆಲ್ಲ ಬೇಡ, ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ರಮೇಶ್ PE ಎಷ್ಟು? 10. ಸುರೇಶ್ PE ಎಷ್ಟು? 30. ರಮೇಶ್ 10 ಪಟ್ಟು ಜಾಸ್ತಿ ಕೇಳ್ತಿದ್ದಾನೆ, ಸುರೇಶ್ 30 ಪಟ್ಟು ಜಾಸ್ತಿ ಕೇಳ್ತಿದ್ದಾನೆ. ಇವಾಗ ನೀವೇನಾದ್ರೂ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಬೈ ಮಾಡ್ಬೇಕಂದ್ರೆ ಯಾರನ್ನ ಬೈ ಮಾಡ್ತೀರಾ? ಯಾರನ್ನ ತಗೊಳಕ್ ಇಷ್ಟಪಡ್ತೀರಾ? 10 ಪಟ್ಟು ಜಾಸ್ತಿ ಕೇಳ್ತಿರೋನ, 30 ಪಟ್ಟು ಜಾಸ್ತಿ ಕೇಳ್ತಿರೋನ? ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಜನ 99% ಜನ ಏನ್ ಮಾಡ್ತಾರೆ, 10 ಪಟ್ಟು ಜಾಸ್ತಿ ಕೇಳ್ತಿರೋನ್ ಹೋಗಿ ಬೈ ಮಾಡ್ತಾರೆ, 30 ಪಟ್ಟು ಜಾಸ್ತಿ ಕೇಳ್ತಿರೋನ್ ಬೈ ಮಾಡಲ್ಲ. ಯಾಕಂದ್ರೆ ಇವನನ್ನ ಕಾಸ್ಟ್ಲಿ ಅನ್ಕೊಂಡ್ಬಿಡ್ತಾರೆ. ಬಟ್ ನಿಮಗೆ ಗೊತ್ತಿಲ್ಲ, ಈ 30 ಲಕ್ಷ ಕೇಳ್ತಿರೋನ್ಗಿನ್ನ ಕಾಸ್ಟ್ಲಿ ಅಂದ್ರೆ 10 ಲಕ್ಷ. 30 ಲಕ್ಷ ಕಾಸ್ಟ್ಲಿ ಅಲ್ಲ, 30 ಲಕ್ಷ ಚೀಪು, 10 ಲಕ್ಷ ಕಾಸ್ಟ್ಲಿ. ಹೆಂಗ್ ಗೊತ್ತಾ? ಇದನ್ನ ನಾವು ಕಂಡುಹಿಡಿಬೇಕಂದ್ರೆ ನಾವು ಫ್ಯೂಚರ್ನ ಅನಾಲಿಸಿಸ್ ಮಾಡಬೇಕು. ಇವ್ರ ಫ್ಯೂಚರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅವರೇ ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ಇವಾಗ ನಾನೇನ್ ಮಾಡ್ತೀನಿ, ಇವ್ರಿಬ್ರು ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡ್ತೀನಿ. ಫಸ್ಟ್ ರಮೇಶ್ ಹತ್ರ ಹೋಗಿ ಮಾತಾಡ್ತೀನಿ, ಏನಪ್ಪ ನಿನ್ ಫ್ಯೂಚರ್ ಹೆಂಗಿದೆ ಏನು ಅಂತ ಮಾತಾಡ್ತೀನಿ. ಅವ್ನು ಮಾತಾಡ್ಬೇಕಾದ್ರೆ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾನೆ. ಇಲ್ಲ ಫ್ಯೂಚರ್ ಅಷ್ಟೊಂದು ಸರಿ ಇಲ್ಲ, ಅಷ್ಟೊಂದು ಗ್ರೋತ್ ಇಲ್ಲ, ಹೌದಾ ನನಗೆ ಗೊತ್ತೇ ಇಲ್ಲ, ಇಷ್ಟೊಂದು ದುಡಿಬೋದಾ, 15,000 ಮ್ಯಾಕ್ಸಿಮಮ್ ದುಡಿಬೋದು, 20,000 ಮ್ಯಾಕ್ಸಿಮಮ್ ದುಡಿಬೋದು, ಬರೀ ಈ ಥರ ಮಾತಾಡ್ತಿರ್ತಾನೆ. ಅವ್ನು ಫ್ಯೂಚರ್ ಬಗ್ಗೆ ಕಾನ್ಫಿಡೆಂಟೇ ಇರಲ್ಲ. ಅವನಿಗೆ ಫ್ಯೂಚರ್ ಹೆಂಗ್ ಗ್ರೋ ಆಗುತ್ತೆ ಅಂತಲೂ ಗೊತ್ತಿಲ್ಲ ಅವನಿಗೆ. ಅದೇ ರೀತಿ ನಾನು ಸುರೇಶ್ ಹತ್ರ ಬಂದು ಮಾತಾಡಿದಾಗ ಸುರೇಶ್ ಹೇಳ್ತಾನೆ ನಾನು ಫ್ಯೂಚರಲ್ಲಿ ಹಂಗ್ ಗ್ರೋ ಆಗ್ತೀನಿ, ಹಿಂಗ್ ಗ್ರೋ ಆಗ್ತೀನಿ, 5 ವರ್ಷ ಬಿಟ್ಟು ನಾನು ಈ ಥರ ಪ್ರಾಫಿಟ್ ಮಾಡ್ತೀನಿ, 5 ವರ್ಷ ಬಿಟ್ಬಿಟ್ಟು ನನ್ನ ಸಂಬಳ ಇಷ್ಟಿರುತ್ತೆ, ನಾನು ಈ ಲೆವೆಲ್ಗೆ ರೀಚ್ ಆಗ್ತೀನಿ, ನಾನು ಮ್ಯಾನೇಜರ್ ಲೆವೆಲ್ಗೆ ಹೋಗ್ತೀನಿ, 10 ವರ್ಷ ಬಿಟ್ಬಿಟ್ಟು ನಾನು ಇಲ್ಲಿರ್ತೀನಿ ಅಂತ ಇವ್ನು ಕಂಪ್ಲೀಟ್ಲಿ ನನಗೆ ಒಂದು ಸ್ಟ್ರಕ್ಚರ್ ಕೊಡ್ತಾನೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಲ್ಲ, ಪ್ರತಿಯೊಂದು ಸ್ಟ್ರಕ್ಚರ್ ಆಗಿ ಹೇಳ್ತಾನೆ. ಅಂದರೆ ಇವನಿಗೆ ಫ್ಯೂಚರಲ್ಲಿ ಇವ್ನು ಹೆಂಗಿರಬೇಕು ಅಂತ ಇವನು ಆಲ್ರೆಡಿ ವಿಜುವಲೈಸ್ ಮಾಡಿದ್ದಾನೆ. ಅದೇ ರೀತಿ ಹೇಳ್ತಾ ಇದ್ದಾನೆ, 2 ಇಯರ್ಸ್ ಬಿಟ್ಟು ಹೆಂಗಿರ್ತೀನಿ, 2 ಇಯರ್ಸ್ ಬಿಟ್ಟು ನನ್ನ ಸಂಬಳ ಹೆಂಗಿರುತ್ತೆ, 3 ಇಯರ್ಸ್ ಬಿಟ್ಟು ಹೆಂಗಿರ್ತೀನಿ, 3 ಇಯರ್ಸ್ ಬಿಟ್ಟು ನನ್ನ ಸಂಬಳ ಹೆಂಗಿರುತ್ತೆ, 5 ಇಯರ್ಸ್ ಬಿಟ್ಟು ಹೆಂಗಿರ್ತೀನಿ, 5 ಇಯರ್ಸ್ ಬಿಟ್ಟು ನನ್ನ ಸಂಬಳ ಹೆಂಗಿರುತ್ತೆ, 10 ಇಯರ್ಸ್ ಬಿಟ್ಟು ಹೆಂಗಿರುತ್ತೆ, ಪ್ರತಿ ಒಂದೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾನೆ. ಇವ್ರಿಬ್ರ ಹತ್ರ ಮಾತಾಡ್ಕೊಂಡ್ಬಂದು ನಾನು ಅಸ್ಯೂಮ್ ಮಾಡ್ತೀನಿ, ಈ ರಮೇಶ್ ಇದ್ದಾನಲ್ಲ, ರಮೇಶ್ ಬಂದ್ಬಿಟ್ಟು ಗ್ರೋತ್ ಆಗಲ್ಲ, ಇವ್ನು ಗ್ರೋ ಆಗಲ್ಲ, ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಇವನಿಗೆ ಗ್ರೋ ಆಗಕ್ಕೆ ಇಷ್ಟ ಕೂಡ ಇಲ್ಲ, ಇವ್ನು ಗ್ರೋತ್ ಆಗಲ್ಲ ಅಷ್ಟೊಂದು. ಮ್ಯಾಕ್ಸಿಮಮ್ ಗ್ರೋತ್ ಆದರೂ ಕೂಡ 10% ವರ್ಷದಿಂದ ವರ್ಷ ಗ್ರೋ ಆಗ್ತಾ ಆಗ್ಬೋದು. ಇವ್ನು ಗ್ರೋ ಆಗಲಿಲ್ಲದ್ರು ಕಂಪ್ನಿನೇ ಇವ್ನ ಸಂಬಳನ 10% ಜಾಸ್ತಿ ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ. ಅದೇ ಸುರೇಶ್ ಹತ್ರ ಮಾತಾಡ್ಕೊಂಡ್ ಬಂದಾಗ ಗೊತ್ತಾಯ್ತು ನನಗೆ, ಇವನು ಆರಾಮ್ಸೆ 50-60% ಗ್ರೋ ಆಗ್ತಾನೆ. ಅಷ್ಟೊಂದು ಲೆಕ್ಕ ಮಾಡಲಿದ್ರು ಒಂದು 40% ಅಂತೂ ಮಿನಿಮಮ್ ಗ್ರೋ ಆಗ್ತಾನೆ ಅಂತ ನನಗೆ ಗೊತ್ತಾಯ್ತು. ಯಾಕಂದರೆ ಅವ್ನು ಆ ರೀತಿ ಹೇಳ್ತಾ ಇದ್ದಾನೆ. ಇದರಿಂದ ನಾನು ಅನಲೈಸ್ ಮಾಡಿ ನೋಡಿದೆ. ಇವಾಗ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಸಿಕ್ತು, ಯಾರು ಹೆಂಗ್ ಗ್ರೋ ಆಗ್ತಾರೆ ಅಂತ. ಇವನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ 30 ಲಕ್ಷ, ಬಟ್ ಇಬ್ರು ಇವಾಗ ದುಡಿತಿರೋದು ಸೇಮ್ ಅಮೌಂಟ್. ಇವಾಗ ನಾನೇನ್ ಮಾಡ್ತೀನಿ, 30 ಲಕ್ಷ ಕೊಟ್ಬಿಟ್ಟು ಸುರೇಶ್ನ ಬೈ ಮಾಡ್ತೀನಿ ಕಂಪ್ಲೀಟ್ಲಿ.
ರಮೇಶ್ನ ಬೈ ಮಾಡಲ್ಲ. ರಮೇಶ್ನ ಬೈ ಮಾಡಿದರೆ ಏನಾಗ್ತಿತ್ತು ಗೊತ್ತಾ? ಈಗ ಎಕ್ಸಾಂಪಲ್ ತಗೊಳ್ಳಿ, ಇವ್ನು ತಿಂಗಳ 10,000 ದುಡಿತಿದ್ದಾನೆ, ವರ್ಷಕ್ಕೆ 1,20,000 ಆಗುತ್ತೆ. ಸುಮ್ಮನೆ ಎಕ್ಸಾಂಪಲ್ಗಂತ ವರ್ಷಕ್ಕೆ 1,00,000 ದುಡಿತಿದ್ದಾನೆ ಅನ್ಕೊಳ್ಳಿ. ಯಾರು? ರಮೇಶ್. ವರ್ಷದಿಂದ ವರ್ಷಕ್ಕೆ ಇವ್ನ ಸಂಬಳ 10% ಜಾಸ್ತಿ ಆದರೂ ಕೂಡ 10 ವರ್ಷ ಬಿಟ್ಬಿಟ್ಟು ಇವ್ನ ಸಂಬಳ ಇರುತ್ತೆ ವರ್ಷಕ್ಕೆ 2,60,000. ಅದೇ ಸುರೇಶ್ ಸಂಬಳ ಇವತ್ತು 1,00,000 ರೂಪಾಯಿ ಇದೆ ವರ್ಷಕ್ಕೆ. ವರ್ಷದಿಂದ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಗ್ರೋ ಆಗುತ್ತೆ? 40% ಗ್ರೋ ಆಗುತ್ತೆ. 10 ವರ್ಷ ಬಿಟ್ಟು ಎಷ್ಟಾಗುತ್ತೆ? 29 ಲಕ್ಷ ಆಗುತ್ತೆ. ವರ್ಷಕ್ಕೆ ಅವನು 29 ಲಕ್ಷ ದುಡಿತಿರ್ತಾನೆ. ಇವನು ರಮೇಶು ವರ್ಷಕ್ಕೆ 2,60,000 ರೂಪಾಯಿ ದುಡಿತಿರ್ತಾನೆ. ಬಟ್ ನಾನು ಇವನಿಗೆ 30 ಪಟ್ಟು ಜಾಸ್ತಿ ಕೊಟ್ಟಿದ್ದೀನಿ, ಇವನಿಗೆ 10 ಪಟ್ಟು ಜಾಸ್ತಿ ಕೊಟ್ಟಿದ್ದಾನೆ. ಸ್ಟಿಲ್ ನಾನು ಎಲ್ಲಿ ದುಡ್ಡು ಮಾಡ್ತಿದ್ದೆ ನೀವೇ ಯೋಚನೆ ಮಾಡಿ. 10 ವರ್ಷ ಬಿಟ್ಟರೆ, ಈ 10 ವರ್ಷ ಬಿಟ್ಟರೆ ಏನಾಗುತ್ತೆ? ಈ ಸುರೇಶ್ ಏನಿದ್ದಾನಲ್ವಾ, ಈ ಸುರೇಶು ಅದೇ ರೀತಿ ಗ್ರೋ ಆಗ್ತಾ ಇರಲ್ಲ. ಅಂದರೆ ಮುಂಚೆ ಥರನೇ ಫಸ್ಟ್ಗೆ ಇನಿಷಿಯಲಿ ಸಣ್ಣದಿರ್ಬೇಕಾದ್ರೆ 40%, 35%, 40%, 50% ಎಲ್ಲ ಗ್ರೋ ಆಗಿದ್ದಾನೆ. 10 ವರ್ಷ ಬಿಟ್ಬಿಟ್ಟು ಅವನು ಅದೇ ರೀತಿ ಕನ್ಸಿಸ್ಟೆನ್ಸಿಯಾಗಿ ಗ್ರೋ ಆಗಲ್ಲ. ಅಲ್ಲಿಂದ ಒಂದು ಗ್ರೋತ್ ಡೌನ್ ಆಗುತ್ತೆ ಅನ್ಕೊಳ್ಳಿ. ಅಲ್ಲಿಂದ ಒಂದು ಗ್ರೋತ್ ವಾಪಸ್ 10%ಗೆ ಬರುತ್ತೆ. ಇದರಿಂದ ಇವಂದು PE ಕೂಡ ಡೌನ್ ಆಗುತ್ತೆ. ನಾನು ಯಾರಿಗಾನ ಅಲ್ಲಿಂದ ಸೆಲ್ ಮಾಡಕ್ಕೆ ಹೋದ್ರೆ 10 ವರ್ಷ ಬಿಟ್ಟು ಅವನನ್ನ 10 ಪಟ್ಟಿಗೆ ಎಕ್ಸ್ಟ್ರಾ ಕೊಡ್ತಾ ಅಂತಾರೆ. 30 ಪಟ್ಟು 40 ಪಟ್ಟು ಕೊಟ್ಟು ತಾಣಲ್ಲ, ಯಾಕಂದ್ರೆ ಅಲ್ಲಿಂದ ಗ್ರೋತ್ ಸ್ಲೋ ಡೌನ್ ಆಗಿರುತ್ತೆ. ಇವನು ಕೂಡ ಅಲ್ಲಿಂದ 10 ಪಟ್ಟು ಕೊಟ್ಟೆ ತಾಂತಾರೆ. ವಾಪಸ್ತು ಸುರೇಶ್ದು PE 30ರಿಂದ 10ಕ್ಕೆ ಬಂದಿದೆ ಅನ್ಕೊಳ್ಳಿ. 30ರಿಂದ 10ಕ್ಕೆ ಬಂದಿದೆ. ಇವಾಗ ನಾನು ವಾಪಸ್ ಇವನ್ನ ಸೆಲ್ ಮಾಡಕ್ಕೆ ಹೋದ್ರು ಕೂಡ 10 PE ಕೊಟ್ಟು ಯಾರನ್ನ ಬೈ ಮಾಡ್ತಾರೆ ಅಂದ್ರೂ ಕೂಡ ನಾನು ಸುರೇಶ್ಗಿನ್ನ 10 ಪಟ್ಟು ಜಾಸ್ತಿ ದುಡ್ಡು ಮಾಡಿದ್ದೀನಿ. ಹೆಂಗೆ ಹೇಳ? ಇವಾಗ ನಾನು ರಮೇಶ್ನ ಸೆಲ್ ಮಾಡಕ್ಕೆ ಹೋದ್ರೆ ಒಂದು ವರ್ಷದ ಸಂಬಳ ಎಷ್ಟು ಹೇಳಿ? 2,60,000. ಇವನನ್ನ ನಾನು ಸೆಲ್ ಮಾಡಕ್ಕೆ ಹೋದ್ರೆ 10 ಪಟ್ಟು ಜಾಸ್ತಿ ಕೇಳ್ತಾರೆ. 10 ಪಟ್ಟೇನೆ ಕೊಡೋಕ್ಕಾಗುತ್ತೆ, ಬಿಕಾಸ್ ಇವ್ನ ಗ್ರೋತ್ ರೇಟ್ 10% ಇದೆ. ಇವಾಗ ನಾನು ಇವನ್ನ ಸೆಲ್ ಮಾಡಕ್ಕೆ ಹೋದ್ರೆ 10 ಪಟ್ಟು ಕೊಡ್ತಾರೆ. ಇವ್ನ ವರ್ಷಕ್ಕೆ ಸಂಬಳ ಎಷ್ಟಿರೋದು? 2,60,000. ಇದ್ರ ಜೊತೆಗೆ 10 ಪಟ್ಟು ನೀವು ಆ್ಯಡ್ ಮಾಡಿದ್ರೆ 26 ಲಕ್ಷ ಆಗುತ್ತೆ. ನಾನು ಇವನ್ನ ಸೆಲ್ ಮಾಡಿದ್ರೆ 26 ಲಕ್ಷ ಕೊಡ್ತಾರೆ. ಅದೇ ರೀತಿ ಇವಂದು ಸುರೇಶ್ದು ವರ್ಷಕ್ಕೆ ದುಡಿತಿರೋದೆಷ್ಟು? ಇವನು 29 ಲಕ್ಷ. ಇವನಿಗೂ ಕೂಡ 30 ಪಟ್ಟು ಕೊಡ್ದಲ್ಲ, ಇವಾಗ ಡೌನ್ ಆಗಿದೆ ಇವನು ಗ್ರೋತ್ ರೇಟು. 10 ಪಟ್ಟು ಕೊಡ್ತಿದ್ದಾರೆ ಅಂದ್ರೂ ಕೂಡ ಎಷ್ಟಾಗುತ್ತೆ? 2,90,00,000 ಆಗುತ್ತೆ. ಎಲ್ಲಿನ 26 ಲಕ್ಷ, ಎಲ್ಲಿನ 2,90,00,000. ಇವಾಗ ನೀವು ವ್ಯಾಲ್ಯೂ ಮಾಡದಿದ್ರೆ, ಇವಾಗ ಇವನ್ನ 30 ಲಕ್ಷಕ್ಕೆ ವ್ಯಾಲ್ಯೂ ಮಾಡ್ತಿದ್ರೆ 2,90,00,000 ವ್ಯಾಲ್ಯೂ ಮಾಡ್ತಿದ್ರ. 2,90,00,000 ವ್ಯಾಲ್ಯೂ ಮಾಡಿದರೆ ನಿಮಗೆ ಈಸಿಲಿ ಗೊತ್ತಾಗ್ತಿತ್ತು ನಾನು ಇವಾಗ ಇನ್ವೆಸ್ಟ್ ಮಾಡ್ತಿರೋದು 30 ಲಕ್ಷ. 10 ವರ್ಷ ಬಿಟ್ಟು ನಂದು ಮಿನಿಮಮ್ ಅಂದ್ರೆ 2,90,00,000 ಅಥವಾ 3 ಕೋಟಿ ಇರುತ್ತೆ. ನಾನು ಇಲ್ಲಿಂದ 10 ಪಟ್ಟು ದುಡ್ಡು ಮಾಡ್ತಿದ್ದೀನಿ. ಇವನಿಗೆ ಇನ್ವೆಸ್ಟ್ ಮಾಡಿದ್ದೀರಿ, ಇವಾಗ ಚೀಪ್ ಅಂತ ಇವನಲ್ಲಿ ಹೋಗಿ ದುಡ್ಡು ಹಾಕಿದ್ರೆ ಇವನು 10 ವರ್ಷ ಇವಾಗಲೂ ಚೀಪು, ಮುಂದೆನೂ ಚೀಪು, ಯಾವಾಗಲೂ ಚೀಪೇ. ಅಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಅದಕ್ಕೇನೆ ಫ್ಯೂಚರ್ನ ಕಂಡಿಡಿಬೇಕು. ಫ್ಯೂಚರ್ನ ಕಂಡಿಡಿದಾಗ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ನೀವು ಜಾಸ್ತಿ PE ಕೊಡ್ತಿದ್ದೀರಾ, ಕಮ್ಮಿ PE ಕೊಡ್ತಿದ್ದೀರಾ ಅಂತ. ನೀವು ಜಾಸ್ತಿ PE ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಗ್ರೋತ್ ರೇಟ್ ಇದ್ರೆ. ಇವಾಗ ನಿಮಗೆ ಗೊತ್ತಾಯಿತು ಯಾವುದೇ ಒಂದು ವಸ್ತುದು ಪ್ರೈಸು ಕರೆಂಟ್ ಟೈಮಲ್ಲಿ ನಾವು ಅಳಿಬಾರ್ದು. ಯಾಕಂದ್ರೆ ಕರೆಂಟ್ ಟೈಮಲ್ಲಿ ನಾವು ಅಳಿಯಕ್ಕೆ ಹೋದ್ರೆ ಏನಾಗುತ್ತೆ, ನಮಗೆ ವ್ಯಾಲ್ಯೂ ಗೊತ್ತಾಗಲ್ಲ. ನಾವೆಲ್ಲ ಹೆಂಗ್ ಡಿಸೈಡ್ ಮಾಡ್ತೀವಿ? ಕರೆಂಟ್ ರಿಸಲ್ಟ್ ನೋಡ್ಕೊಂಡು ಯಾವುದೇ ಒಂದು ವಸ್ತುದು ಪ್ರೈಸ್ ಡಿಸೈಡ್ ಮಾಡ್ತೀವಿ, ಮತ್ತೆ ಬಿಸ್ನೆಸ್ನು ಹಂಗೆ ಅಳಿತೀವಿ. ಈಗ ಯಾವುದೋ ಒಂದು 2 ಹಸು ಇದೆ. ಒಂದು ಹಸು ಡೈಲಿ 5 ಲೀಟರ್ ಹಾಲು ಕೊಡುತ್ತೆ. ಈ ಹಸು ಬಂದ್ಬಿಟ್ಟು ಡೈಲಿ 2 ಲೀಟರ್ ಹಾಲು ಕೊಡುತ್ತೆ. ಬಟ್ 5 ಲೀಟರ್ ಡೈಲಿ ಹಾಲು ಕೊಡ್ತಿರೋ ಹಸು ಅಷ್ಟೊಂದು ಮೇವು ತಿನ್ನಲ್ಲ, ಅದು ಕಮ್ಮಿ ಮೇವು ತಿಂದು ಜಾಸ್ತಿ ಹಾಲು ಕೊಡ್ತಾ ಇದೆ. ಇದು ಇನ್ನೊಂದು ಹಸು ಇದೆಯಲ್ಲ, ಇದು ಜಾಸ್ತಿ ಮೇವು ತಿನ್ನುತ್ತೆ, ಕಮ್ಮಿ ಹಾಲು ಕೊಡ್ತಾ ಇದೆ. ಇವಾಗ ನೀವು ಮತ್ತೆ ಯಾವ್ದು ಚೂಸ್ ಮಾಡ್ತೀರಾ? ಕಮ್ಮಿ ಮೇವು ಜಾಸ್ತಿ ಹಾಲು ಕೊಡೋದನ್ನೇ ಚೂಸ್ ಮಾಡ್ತೀರಾ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿ, ಪ್ರಾಫಿಟ್ ಜಾಸ್ತಿ ಅಂತ. ಇದನ್ನ ಬಿಟ್ಬಿಡ್ತೀರಾ. ಬಟ್ ನೀವು ರಿಯಾಲಿಟಿಯಾಗಿ ಅರ್ಥ ಮಾಡ್ಕೊಂಡು ನೋಡಿದ್ರೆ ಈ ಕಮ್ಮಿ ತಿಂತಿದೆಯಲ್ಲ ಹಸು, ಇದು ಇವತ್ತಲ್ಲ ನಾಳೆ ಹಾಲು ಕೊಡೋದನ್ನ ಕಮ್ಮಿ ಮಾಡುತ್ತೆ. ಯಾಕಂದ್ರೆ ಕಮ್ಮಿ ತಿಂತಾ ಇದೆ, ಇವತ್ತು ಕೊಡ್ತಾ ಇದೆ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಮ್ಮಿ ಆಗುತ್ತೆ. ಇವತ್ತು ಈ ಹಸು ಜಾಸ್ತಿ ತಿಂತಿದೆಯಲ್ಲ, ಇವತ್ತು ಕಮ್ಮಿ ಹಾಲು ಕೊಡ್ತಿರ್ಬೋದು, ನಾಳೆ ಜಾಸ್ತಿ ಹಾಲು ಕೊಟ್ಟೇ ಕೊಡುತ್ತೆ. ಅದಕ್ಕೇನೆ ಯಾವ್ದಾನೋ ಒಂದು ಕಂಪ್ನಿ ಕರೆಂಟ್ಲಿ ಅಷ್ಟೊಂದು ಪ್ರಾಫಿಟ್ ಮಾಡ್ತಿಲ್ಲ, ಏನೋ ಪ್ರಾಬ್ಲಮ್ ಅಲ್ಲಿ ಇದೆ ಅಂದ ತಕ್ಷಣ ಆ ಕಂಪ್ನಿ ಕೆಟ್ಟ ಕಂಪ್ನಿ ಅಂತಲ್ಲ. ಅದೇ ರೀತಿ ಯಾವುದೋ ಒಂದು ಕಂಪ್ನಿ ಸಖತ್ ಪ್ರಾಫಿಟ್ ಮಾಡ್ತಾ ಇದೆ, ROE ಎಲ್ಲ ಜಾಸ್ತಿ ತೋರಿಸ್ತಾ ಇದೆ. ಈ ಕಂಪ್ನಿ ಸೂಪರ್ ಕಂಪ್ನಿ ಅಂತ ಕೂಡ ಅಲ್ಲ. ಯಾಕಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಮತ್ತೆ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಯಾವಾಗ್ಲೂ ಕೂಡ ನಮ್ಮ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕೇ ಹೊರತು ಹಿಂದ್ಗಡೆ ಏನಾಗಿತ್ತು ಅಂತ ಅಲ್ಲ. ಹಿಂದ್ಗಡೆ ಏನಾಗಿತ್ತು ಅಂತ ನೋಡಿದ್ರೆ ನಮಗೆ ಫ್ಯೂಚರ್ ಗೊತ್ತಾಗಲ್ಲ, ಹಿಂದ್ಗಡೆ ಮಾತ್ರ ಕಾಣ್ತಾ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಕ್ಯಾಸ್ಟ್ರಾಲ್ ಅನ್ನೋ ಒಂದು ಕಂಪ್ನಿ ಇದೆ. ನೀವು ಸ್ಕ್ರೀನರ್ ಅಲ್ಲಿ ಹೋಗಿ ನೋಡಿದ್ರೆ ಅದ್ರದ್ದು PE ಬಂದ್ಬಿಟ್ಟು 18 ಇದೆ. ಬಟ್ ಇದ್ರದ್ದು ROC ಎಷ್ಟಿದೆ ಗೊತ್ತಾ? ROC 60% ಇದೆ, ROE 45% ಇದೆ, PE ಎಷ್ಟು 18 ಇದೆ. ಈ ಕಂಪ್ನಿ ವರ್ಷಕ್ಕೆ ಎಷ್ಟು ಡಿವಿಡೆಂಡ್ ಕೊಡುತ್ತೆ ಗೊತ್ತಾ? 4.9% ಡಿವಿಡೆಂಡ್ ಈಲ್ಡ್ ಇದೆ. ಅಂದ್ರೆ ಈ ಕಂಪ್ನಿನಲ್ಲಿ ಯಾರನ್ನ 100 ರೂಪಾಯಿ ಹಾಕಿದ್ರೆ ಅವ್ರಿಗೆ 5 ರೂಪಾಯಿ ಡಿವಿಡೆಂಡ್ ಆಗಿ ವಾಪಸ್ ಬರುತ್ತೆ. ಬಟ್ ಈ ಕಂಪ್ನಿ ಗ್ರೋತ್ ರೇಟ್ ನೋಡಿ, 2021ರಲ್ಲಿ 4,000 ಕೋಟಿ ಇದ್ದಿದ್ದ ಪ್ರಾಫಿಟ್ ಇವಾಗ 5,700 ಕೋಟಿ ಆಗಿದೆ. ವರ್ಷದಿಂದ ವರ್ಷಕ್ಕೆ 3-4% ಅಷ್ಟೇ ಸೇಲ್ಸ್ ಗ್ರೋತ್, ಪ್ರಾಫಿಟ್ ಗ್ರೋತ್ ಆಗಿದೆ. ಇಲ್ಲಿ ನೋಡಿ, ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಎಷ್ಟಿದೆ? 6%. ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಎಷ್ಟಿದೆ? 4%. ನೀವು ಈ ಕಂಪ್ನಿನಲ್ಲಿ ದುಡ್ಡು ಹಾಕಿದ್ರೆ ನೀವು ದುಡ್ಡು ಮಾಡೋಕ್ಕೆ ಆಗಲ್ಲ. ಲಾಸ್ಟ್ 10 ವರ್ಷದ ಚಾರ್ಟ್ ತೆಗೆದು ನೋಡಿ, ಪ್ರೈಸ್ ಅಲ್ಲೇ ಇದೆ. ಲಾಸ್ಟ್ 10 ವರ್ಷದಿಂದ ಎಷ್ಟಿತ್ತು ಪ್ರೈಸು, ಇವಾಗ ಅದಕ್ಕಿಂತ ಕೆಳಗಡೆನೇ ಇದೆ. ಬಟ್ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡೋರು ಯಾವಾಗಲೂ ಏನಾದರೂ ಸ್ಕ್ರೀನರ್ ನೋಡಿಕೊಂಡು ROC ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ?
ದುಡ್ಡು ಅಲ್ಲೇ ಇರುತ್ತೆ. ಯಾಕೆ ಹೇಳಿ? ನೀವು ಬಿಸ್ನೆಸ್ ಮಾಡಲ್ ಅರ್ಥ ಮಾಡ್ಕೊಂತಿಲ್ಲ, ಫ್ಯೂಚರ್ನ ಕಂಡುಹಿಡಿತಿಲ್ಲ. ಫ್ಯೂಚರ್ ಯಾಕೆ ಕಂಡುಹಿಡಿತಿಲ್ಲ? ಕ್ಯಾಸ್ಟ್ರೋಲ್ ಏನು ಕಂಪ್ನಿ? ಕ್ಯಾಸ್ಟ್ರೋಲ್ ಬಂದ್ಬಿಟ್ಟು ಆಯಿಲ್ ಕಂಪ್ನಿ, ಇಂಜಿನ್ ಆಯಿಲ್, ಗೇರ್ ಆಯಿಲ್, ಈ ಥರ ಆಯಿಲ್ನ ತಯಾರು ಮಾಡೋ ಕಂಪ್ನಿ. ಇವಾಗ ಓವರ್ ಎ ಪೀರಿಯಡ್ ಆಫ್ ಟೈಮು ಆಯಿಲ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತಾ ಡೌನ್ ಆಗುತ್ತಾ? ನಿಮ್ಗೆ ಏನಾದರೂ ಆಯಿಲ್ ಇನ್ಕ್ರೀಸ್ ಆಗುತ್ತೆ ಅನ್ನಂಗಿದ್ರೆ, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಇಂಜಿನ್ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬರ್ತಾ ಇದೆ, ಕಮ್ಮಿ ಆಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ, ಬೇರೆ ಬೇರೆ ಹೈಡ್ರೋಜನ್ ಫ್ಯೂಯಲ್ ಬರ್ತಾ ಇದೆ, ಹೈಬ್ರಿಡ್ ಬರ್ತಾ ಇದೆ, ಬೇರೆ ಬೇರೆ ಥರ ಬರ್ತಾ ಇದೆ. ಇದರಿಂದ ಇಂಜಿನ್ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತಾ ಇಲ್ವಾ? ಕಮ್ಮಿ ಆಗುತ್ತೆ ತಾನೇ. ಮತ್ತು ಗ್ರೋತ್ ಎಲ್ಲಿಂದ ಬರುತ್ತೆ? ಫ್ಯೂಚರ್ ಎಲ್ಲಿ ಕಾಣ್ತಾ ಇದೆ? ಎಲ್ಲಿ ಫ್ಯೂಚರ್ ಇಲ್ಲ ಅಲ್ಲಿ ಪ್ರೆಸೆಂಟ್ಲಿ ನೀನೆಷ್ಟು ಬ್ಯೂಟಿಫುಲ್ ಆಗಿದ್ರು ಕೂಡ, ನೀನೆಷ್ಟು ಸೂಪರ್ ಆಗಿದ್ರು ಕೂಡ ನಿನಗೆ ವ್ಯಾಲ್ಯೂ ಇಲ್ಲ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್, ಯಾವುದೋ ಪಾನಿಪುರಿ ಗಾರ್ಡಿಯನ್ ಇದ್ದಾನೆ. ಪಾನಿಪುರಿ ಗಾರ್ಡಿಯನು ಇದು ಗೋಲ್ಗಪ್ಪ ಸೆಲ್ ಮಾಡ್ತಾನಲ್ಲ, ಅವನ್ನೇ ಈಗ ಇಂಟರ್ನೆಟಾಗೆಲ್ಲ ಫೇಮಸ್ ಆಗಿದೆಯಲ್ಲ, ಗೋಲ್ಗಪ್ಪ ಸೆಲ್ ಮಾಡೋನೇ ತಗೊಳ್ಳಿ. ಅವನೇ ಫುಲ್ಲು ಗಾಡಿ ಇಟ್ಕೊಂಡಿದ್ದಾನೆ, ಗಾಡಿ ಇಟ್ಕೊಂಡು ತಿಂಗಳ 30-40 ಸಾವಿರ ದುಡಿತಾನೆ. ಅದೇ ಇನ್ನೊಬ್ಬ ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ತಲೆಗೆಲೆ ಬಾಚ್ಕೊಂಡು ನೀಟಾಗಿ ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋಗಿ ಅವನಿಗೆ 20,000 ಸಂಬಳ ಬರುತ್ತೆ. ಇವಾಗ ಸೊಸೈಟಿ ಯಾರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡುತ್ತೆ? ಯಾರ ಮೇಲೆ ಜಾಸ್ತಿ ಬೆಟ್ ಮಾಡುತ್ತೆ? 20,000 ತಾಣ್ತಿರೋನ 30,000 ತಾಣ್ತಿರೋನ? ಅಫ್ಕೋರ್ಸ್ 20,000 ತಾಣ್ತಿರೋನಲ್ವಾ. ಯಾಕಂದರೆ 20,000 ತಗೊಂಡು ಒಂದು ಕ್ಯಾಶ್ ಫ್ಲೋ ಅಟ್ಲೀಸ್ಟ್ 5-10 ವರ್ಷ ಕನ್ಸಿಸ್ಟೆನ್ಸಿ ಆಗಿರುತ್ತೆ. 15 ವರ್ಷ ಬಿಟ್ಟರು ಈ ಒಂದು ದುಡ್ಡು ಹೆಚ್ಚು ಕಡಿಮೆ ಆಗಲ್ಲ. ಮೇ ಬಿ ಒಂದು ಇವತ್ತು 20,000 ಬರ್ತಿರ್ಬೋದು, ಒಂದು 3-4 ವರ್ಷ ಬಿಟ್ಟು 50,000 ಹೋಗುತ್ತೆ, 1,00,000 ಹೋಗುತ್ತೆ, ಈ ಥರ ಗ್ರೋ ಆಗ್ತಾ ಹೋಗುತ್ತೆ. ಪಾನಿಪುರಿ ಗಾಡಿ ಒಂದು ಸ್ಟೆಬಿಲಿಟಿ ಇಲ್ಲ. ನಾಳೆ ಏನು ಬೇಕಿರೋ ಆಗ್ಬೋದು. ಈ ತಿಂಗಳು 30,000 ಬರ್ತಿರ್ಬೋದು, 6 ತಿಂಗಳು ಬಿಟ್ಟು 30,000 ಬರ್ತಿರ್ಬೋದು, 1 ವರ್ಷ ಬಿಟ್ಟು ಏನಾಗ್ಬೋದು ಗೊತ್ತಿಲ್ಲ. ಎಲ್ಲಿ ಸ್ಟೆಬಿಲಿಟಿ ಇಲ್ಲ, ಎಲ್ಲಿ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅಲ್ಲಿ ವ್ಯಾಲ್ಯೂ ಇಲ್ಲ. ಯಾಕೆ ಗೌರ್ಮೆಂಟ್ ಕೆಲಸಕ್ಕೆ ಜಾಸ್ತಿ ವ್ಯಾಲ್ಯೂ? ಯಾಕೆ ಹೇಳಿ? ಯಾಕಂದರೆ ನೀವು ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು ಅವ್ರ ಸಂಬಳನ 10 ವರ್ಷ ಬಿಟ್ಟು ಎಷ್ಟು ಬರುತ್ತೆ, 15 ವರ್ಷ ಬಿಟ್ಟು ಎಷ್ಟು ಬರುತ್ತೆ ಅಂತ. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ 1,00,000 ಸಂಬಳ ತಾಣ್ತಿರೋನು ಕೂಡ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಗೌರ್ಮೆಂಟ್ ಕೆಲಸದವ್ರಿಗೆ ವ್ಯಾಲ್ಯೂ, ಪ್ರೈವೇಟ್ ಕೆಲಸದವ್ರಿಗೆ ವ್ಯಾಲ್ಯೂ ಇಲ್ಲ. ಈಗ ಅರ್ಥ ಆಯ್ತಲ್ಲ ಯಾವ ರೀತಿ ಒಂದು ಕಂಪ್ನಿನ ವ್ಯಾಲ್ಯೂ ಮಾಡೋದಂತ. ಯಾವುದೇ ಒಂದು ಕಂಪ್ನಿನ ವ್ಯಾಲ್ಯೂ ಮಾಡಬೇಕಂದ್ರೆ ನೀವು PE ಅಳಿಬೇಕಂದ್ರೆ ನೀವು ಫ್ಯೂಚರ್ ನೋಡ್ಕೊಂಡೇ ಅಳಿಬೇಕು, ಫ್ಯೂಚರ್ ಗ್ರೋತ್ ನೋಡ್ಕೊಂಡೇ ಅಳಿಬೇಕು. ಇವಾಗ ಒಬ್ರೊಬ್ರಿಗೆ ಗೊತ್ತೇ ಆಗಲ್ಲ ಕಂಪ್ನಿಯ ಫ್ಯೂಚರ್ನ ನೋಡೋದು ಹೆಂಗೆ, ಕಂಪ್ನಿ ಫ್ಯೂಚರ್ನ ಅಳಿಯೋದು ಹೆಂಗೆ, ಕಂಪ್ನಿ ಗ್ರೋತ್ ರೇಟ್ನ ಕಂಡುಹಿಡಿಯೋದು ಹೆಂಗೆ, ಈ ಥರ ಕಾಲ್ ಅಟೆಂಡ್ ಆಗಬೇಕು, ಮಾತಾಡಬೇಕು, ಇದೆಲ್ಲ ನನಗೆ ಗೊತ್ತಾಗಲ್ಲ. ಸಿಂಪಲ್ ಆಗಿ ಯಾವ್ದಾನ ರೂಟ್ ಇದೆಯಾ ಇದನ್ನು ಕಂಡುಹಿಡಿಯೋಕ್ಕೆ ಅಂತ ಕೇಳಿದ್ರೆ ಇದೆ. ಇದನ್ನ ಜಗತ್ತಿನ ಅತಿ ಶ್ರೇಷ್ಠ ಫಂಡ್ ಮ್ಯಾನೇಜರ್ ಅಂತ ಕರೆಸ್ಕೊಡೋ ಪೀಟರ್ ಲಿಂಚು ಕಂಡುಹಿಡಿದಿದ್ದಾರೆ. ಇದು ಹೆಸರು ಬಂದ್ಬಿಟ್ಟು ಪೆಗ್ ರೇಷಿಯೋ ಅಂತ. ಪೆಗ್ ಅಂದರೆ ಈ ಪೆಗ್ ಅಲ್ಲ, PEG ಪೆಗ್. ಈ ಪೆಗ್ ರೇಷಿಯೋ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಎಗೇನ್ ಇವರಿಬ್ಬರನ್ನೇ ಎಕ್ಸಾಂಪಲ್ ತೊಗೊಳ್ತೀನಿ. ಆಗಲೇ ಆ ಹುಡುಗರು ಇಬ್ಬರನ್ನ ಎಕ್ಸಾಂಪಲ್ ತೊಗೊಳಲ್ಲ, ಅವ್ರನ್ನೇ ಎಕ್ಸಾಂಪಲ್ ತೊಗೊಳ್ತೀನಿ. ಯಾರನ್ನ? ರಮೇಶ್ನ, ಸುರೇಶ್ನ. ರಮೇಶ್ದು PE ಎಷ್ಟು ಅಂದರೆ ಅವ್ನು ಎಷ್ಟು ಪಟ್ಟು ಜಾಸ್ತಿ ಕೇಳ್ತಾ ಇದ್ದ? 10 ಪಟ್ಟ. ನಾವು ಗ್ರೋತ್ ಅನಲೈಸ್ ಮಾಡಿದ್ವಲ್ಲ, ಗ್ರೋತ್ ಆಗ್ತಿದ್ದಾನಲ್ಲ ವರ್ಷದಿಂದ ವರ್ಷಕ್ಕೆ, ಅವ್ನು ಎಷ್ಟು ಗ್ರೋ ಆಗ್ತಿದ್ದಾನೆ? 10% ಗ್ರೋ ಆಗ್ತಿದ್ದಾನೆ. ಅದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ರಮೇಶ್ದು PE ಮತ್ತು ಗ್ರೋತ್ನ ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಪೆಗ್ ಬರುತ್ತೆ. ಪ್ರೈಸ್ ಟು ಅರ್ನಿಂಗ್ ಟು ಗ್ರೋತ್ ಅಂತ. ನಾವೇನು ಪ್ರೈಸ್ ಕೊಡ್ತಿದ್ದೀವಲ್ಲ, ಗ್ರೋತ್ ಅದೇ ರೀತಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಪೆಗ್ ರೇಷಿಯೋ ನೋಡ್ತೀವಿ. ಇವಾಗ ರಮೇಶ್ದು ಪೆಗ್ ರೇಷಿಯೋ ಎಷ್ಟು ಬಂತು? 1 ಬರುತ್ತೆ. ಯಾಕಂದರೆ ಒಂದು ಗ್ರೋತ್ ಬಂದ್ಬಿಟ್ಟು 10%, PEನೂ 10 ಇದೆ. ಅದಕ್ಕೆ ಒಂದು ಪೆಗ್ ರೇಷಿಯೋ 1 ಬರುತ್ತೆ. ಅದೇ ನಾವು ಇವಾಗ ಸುರೇಶ್ದು ತಗೊಳಕ್ಕೆ ಹೋದರೆ, ಸುರೇಶ್ದು PE ಎಷ್ಟಿತ್ತು? ಅವನು ಎಷ್ಟು ಪಟ್ಟು ಜಾಸ್ತಿ ಕೇಳ್ತಿದ್ದ? 30 ಪಟ್ಟು ಜಾಸ್ತಿ ಕೇಳ್ತಿದ್ದ. ಅವನು ಗ್ರೋತ್ ಎಷ್ಟಿತ್ತು? 40% ಇತ್ತು. ಇವಾಗ ನೀವು 30 ಡಿವೈಡೆಡ್ ಬೈ 40 ಮಾಡಿದ್ರೆ ಎಷ್ಟು ಬರುತ್ತೆ? 0.75 ಬರುತ್ತೆ. ಈ ಪೆಗ್ ರೇಷಿಯೋ ಎಷ್ಟು ಕಮ್ಮಿ ಇದೆಯೋ ಅಷ್ಟು ಚೀಪ್ ಅಂತ, ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಕಾಸ್ಟ್ಲಿ ಅಂತ. ಇವಾಗ ಹೇಳಿ ಸಿಂಪಲ್ ಆಗಿ ಯಾರು ಕಾಸ್ಟ್ಲಿ ಯಾರು ಚೀಪ್ ಅಂತ. ಪೆಗ್ ರೇಷಿಯೋ ಸುರೇಶ್ದು 0.75 ಇದೆ, ರಮೇಶ್ದು 1 ಇದೆ. ಅಂದರೆ ಸುರೇಶೇ ಚೀಪ್ ಅಲ್ವಾ? ಇದು ಎಷ್ಟು ಈಸಿಯಾಗಿ ಹೇಳ್ಬಿಡ್ತಲ್ವಾ? ಇಲ್ಲಿ PE ನೋಡ್ಕೊಂಡು ಯಾರು ಕಾಸ್ಟ್ಲಿ ಯಾರು ಚೀಪ್ ಅಂತ ಹೇಳೋದಕ್ಕಿಂತ ಪೆಗ್ ರೇಷಿಯೋ ಈಸಿಲಿ ಹೇಳ್ಬಿಡ್ತು. ಅದಕ್ಕೆ ಪೀಟರ್ ಲಿಂಚ್ ಏನು ಹೇಳ್ತಾರೆ? ಪೀಟರ್ ಲಿಂಚು 1.5ಗಿನ್ನ ಪೆಗ್ ರೇಷಿಯೋ ಕೆಳಗಡೆ ಇದ್ದರೆ ಅದು ಚೀಪು, 1.5ಗಿನ್ನ ಮೇಲಿದೆ ಕಾಸ್ಟ್ಲಿ ಅಂತ ಹೇಳ್ತಾರೆ. ನಾವು ಒಂದೊಂದು ಸಲ 2ನೂ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಒಂದ್ಸಲ ನಮಗೆ ಅದೇ ಪೆಗ್ ರೇಷಿಯೋ ಸಿಗೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು 2ನೂ ಕನ್ಸಿಡರ್ ಮಾಡ್ತೀವಿ. ಬಟ್ ನಾನು ಪರ್ಸ್ನಲಿ 1.5ಗಿನ್ನ ಕೆಳಗಡೆ ಇರೋ ಪೆಗ್ ರೇಷಿಯೋನೇ ನೋಡ್ತೀನಿ ಯಾವಾಗಲೂ ಕೂಡ. ಅದು ಪ್ರೆಸೆಂಟ್ ಪೆಗ್ ರೇಷಿಯೋ ಅಲ್ಲ, ಫ್ಯೂಚರ್ ಪೆಗ್ ರೇಷಿಯೋ ಕೂಡ ಇರುತ್ತೆ. ಈಗ ಪ್ರೆಸೆಂಟ್ಲಿ ಇವನಿನ್ನೂ 40% ಗ್ರೋತ್ ತಂದೇ ಇಲ್ಲ. ಇಬ್ಬರದ್ದು ಸೇಮ್ ಇದೆ, 10,000 ಸ್ಯಾಲ್ರಿ. ಮುಂದಿನ ವರ್ಷ ಗೊತ್ತಾಗುತ್ತೆ ಒಂದು 14,000ಕ್ಕೆ ಹೋಗುತ್ತಾ ಇಲ್ವಾ ಅಂತ. ಮುಂದಿನ ವರ್ಷದವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನನಗೆ ಮಾತಲ್ಲೇ ಗೊತ್ತಾಯಿತು. ಇದರಿಂದ ನಾನು ಪೆಗ್ ರೇಷಿಯೋ ಗ್ರೋತ್ನ ಅನಲೈಸ್ ಮಾಡಿಬಿಟ್ಟೆ. ನೀವು ಸ್ಕ್ರೀನರಲ್ಲಿ ಹೋದ್ರೂ ಗೊತ್ತಾಗುತ್ತೆ ಇದು ಪೆಗ್ ರೇಷಿಯೋ. ಬಟ್ ಫ್ಯೂಚರ್ ಗ್ರೋತ್ ಗೊತ್ತಾಗಲ್ಲ, ಪ್ರೆಸೆಂಟ್ ಗ್ರೋತ್ ಎಷ್ಟಿದೆ ಅದರಿಂದ ಗೊತ್ತಾಗುತ್ತೆ. ನಿಮಗೆ ಅಷ್ಟೇ ಸಾಕಾಗುತ್ತೆ. ನೀವು ಯಾವುದೇ ಒಂದು ಸ್ಟಾಕಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಪೆಗ್ ಅಂತ ಆ್ಯಡ್ ಮಾಡಿದ್ರೆ ಪೆಗ್ ರೇಷಿಯೋ ಅಂತ ಪೆಗ್ ರೇಷಿಯೋ ಬರುತ್ತೆ. ಆ ಪೆಗ್ ರೇಷಿಯೋನಲ್ಲಿ ನಿಮಗೆ ತೋರಿಸುತ್ತೆ. ಪೆಗ್ ರೇಷಿಯೋ ಇದು ಕೂಡ ಗ್ರೋತ್ ರೇಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ. ಒಂದೊಂದು ಸಲ ಅಲ್ಲಿ ತಪ್ಪು ಬಂದರೂ ಕೂಡ ನೀವೇನು ಮಾಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಬಂದ್ಬಿಟ್ಟು ಇಯರ್ ಆನ್ ಇಯರ್ ಗ್ರೋತ್ ಇರುತ್ತಲ್ವ, ಇಯರ್ ಆನ್ ಇಯರ್ ಗ್ರೋತಲ್ಲಿ ಚೆಕ್ ಮಾಡಿ ಎಕ್ಸಾಂಪಲ್ ಎಷ್ಟಿದೆ ಅಂತ.
ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಈ ಕೆಳಗಡೆ ನೆಟ್ ಪ್ರಾಫಿಟಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಗ್ರೋತ್ ತೋರಿಸುತ್ತೆ, ಪ್ರಾಫಿಟ್ ಗ್ರೋತು. ಆ ಪ್ರಾಫಿಟ್ ಗ್ರೋತಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು. ಪ್ರಾಫಿಟ್ ಗ್ರೋತ್ ಈಗ 30% ತೋರಿಸಿದ್ರೆ, ಇಲ್ಲಿ ನೋಡಿ ಎಕ್ಸಾಂಪಲ್ ಇದು ಜೀನಾ ಸೀಕೋ ಅನ್ನೋ ಒಂದು ಕಂಪ್ನಿ. ಈ ಕಂಪ್ನಿನಲ್ಲಿ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಈ ಕಂಪ್ನಿದು ಗ್ರೋತ್ ಎಷ್ಟಿತ್ತು ಅಂತ. ಈ ಕಂಪ್ನಿ ಎವ್ರಿ ಇಯರು ಪ್ರಾಫಿಟ್ ಗ್ರೋತ್ನ 80%, 212%, 104%, ಈ ವರ್ಷ 30%ಗೆ ತಗೊಂಬಂದಿದೆ. ಪ್ರಾಫಿಟ್ ಗ್ರೋತ್ 30% ಬಂದಿದೆ. ನನಗೆ ಈ ಕಂಪ್ನಿ ಬೈಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಇವಾಗ ಇದ್ರ ಸ್ಟಾಕ್ P40 ಇದೆ. ನಮಗೆ 40 ಅಂತ ನೋಡಿದ ತಕ್ಷಣ ಕಾಸ್ಟ್ಲಿ ಅನಿಸುತ್ತೆ. ಅದಕ್ಕೆ ನಾವು ಪೆಗ್ ರೇಷಿಯೋ ನೋಡಬೇಕು. ಪೆಗ್ ರೇಷಿಯೋ ಎಷ್ಟು ಬರುತ್ತೆ ಇದ್ರದ್ದು? 40/30 1.33 ಈ ಕಂಪ್ನಿಯ ಪೆಗ್ ರೇಷಿಯೋ. ಇನ್ನೊಂದು ತಗೊಳ್ಳೋಣ, ಯಾವುದು ನಾನು ಅವಾಗಲೇ ಹೇಳಿದ್ವಲ್ಲ, ಕ್ಯಾಸ್ಟ್ರೋಲ್ ತಗೊಳ್ಳೋಣ. ಈ ಕ್ಯಾಸ್ಟ್ರೋಲ್ದು P ಬಂದ್ಬಿಟ್ಟು 18 ಇದೆ. ನಿಮಗೆ 18 ನೋಡಿದ ತಕ್ಷಣ ತುಂಬ ಚೀಪ್ ಅನ್ಸ್ಬಿಡುತ್ತೆ. ಚೀಪ್ ಅಂತ ಹೋಗಿ ಬೈ ಮಾಡಿಬಿಡ್ತೀರಾ. ಬಟ್ ಇದ್ರೂ ನಾವು ಪೆಗ್ ರೇಷಿಯೋ ನೋಡಿದ್ರೆ, ಅದೇ ನೆಟ್ ಪ್ರಾಫಿಟಲ್ಲಿ ಹೋಗಿ ಗ್ರೋತ್ ರೇಟ್ ನೋಡಿದ್ರೆ 4% ಇದೆ. ಓಕೆ, ಲಾಸ್ಟ್ ಇಯರ್ ಪ್ರಾಫಿಟ್ ಗ್ರೋತು 4% ಇದೆ. ಇವಾಗ ಲೆಕ್ಕ ಮಾಡಿ 18/4 4.5. ಈಗ ಹೇಳಿ ಯಾವ್ದು ಕಾಸ್ಟ್ಲಿ ಯಾವ್ದು ಚೀಪ್ ಅಂತ. ಅರ್ಥ ಆಯ್ತಲ್ಲ ಯಾವ ರೀತಿ ನೋಡೋದಂತ. ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಜಸ್ಟ್ ಪಿ ನೋಡ್ಕೊಂಡು ಹೋಗೋದಲ್ಲ, ಪಿನ ಅರ್ಥ ಮಾಡ್ಕೊಳೋದು ಈಸಿನೇ. ಈಗ ನಾನು ಏನು ಹೇಳಿದ್ನಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು CFA ಲೆವೆಲ್ 3 ಕಂಟೆಂಟು. ವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಕಷ್ಟ. ಇದನ್ನು ಅರ್ಥ ಮಾಡ್ಕೊಳೋದು ತುಂಬ ಕಷ್ಟ. ಯಾರು ಏನು ಬೇಕಿರೋ ಅರ್ಥ ಮಾಡ್ಕೊಬೋದು, ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ದುಡ್ಡು ಕಳ್ಕೊತಾರೆ ಅಂದರೆ ಇದೇ ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಂಡಲೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾರನ್ನ ದುಡ್ಡು ಮಾಡಿದ್ದಾರೆ ಅಂದರೆ, ದುಡ್ಡು ಮಾಡ್ತಿದ್ದಾರೆ ಅಂದರೆ ಅದು ಈ ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಂಡೇನೆ. ನನ್ನ ಪ್ರಕಾರ ಇದು ಅಷ್ಟೊಂದು ಕಷ್ಟ ಅಲ್ಲ. ಯಾಕೆ ಜನ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊತಾರೆ ಗೊತ್ತಿಲ್ಲ. ನೀವು ಈ ವಿಡಿಯೋ ನೋಡಿ ಒಂದ್ಸಲ ಅರ್ಥ ಆಗಲಿದ್ರೆ ವಾಪಸ್ ನೋಡಿ, ನಿಜವಾಗ್ಲೂ ಅರ್ಥ ಆಗುತ್ತೆ. ಪಿ ಅಂದರೆ ಏನಂತ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ಮತ್ತು ಈ ಪಿ ರೇಷು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ವರ್ಕ್ ಆಗುತ್ತೆ. FDನಲ್ಲೂ ವರ್ಕ್ ಆಗುತ್ತೆ, ಪ್ರತಿ ಒಂದು ಕಡೆನೂ ವರ್ಕ್ ಆಗುತ್ತೆ. FDನಲ್ಲೂ ಪಿ ರೇಷು ಕಂಡಿಡಿದಂಗೆ ₹100 ಇಟ್ಟಿದ್ದೀರಾ, 6% ಇಂಟ್ರೆಸ್ಟ್ ಬರ್ತಾ ಇದೆ. ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟಾಗುತ್ತೆ? 16.6 ಆಗುತ್ತೆ. ಅಂದರೆ FDಯ ಪಿ 16 ಅಂತ. ಒಂದು ಮನೆ ತಗೊಂತೀರಾ, ₹1 ಕೋಟಿ ಮನೆ ತಗೊಂತೀರಾ. ಆ ಮನೆಯಲ್ಲಿ ನಿಮಗೆ ತಿಂಗಳ 20,000 ಬಾಡಿಗೆ ಬರುತ್ತೆ. ಬಾಡಿಗೆ ಕೊಟ್ಟರೆ ವರ್ಷಕ್ಕೆ 2,40,000 ಆಗುತ್ತೆ. 1 ಕೋಟಿ ಇನ್ವೆಸ್ಟ್ ಮಾಡಿದರೆ 2,40,000 ದುಡಿಯೋಕ್ಕೆ. 1 ಕೋಟಿ ಡಿವೈಡೆಡ್ ಬೈ 2,40,000 ಎಷ್ಟಾಗುತ್ತೆ? 41 ಪಿ. ಈ ಮನೆಯ ಪಿ 41. ಪ್ರತಿ ಒಂದರಲ್ಲೂ ಈ ತರ ಪಿ ಇರುತ್ತೆ. ಮತ್ತೆ ನನಗೆ ಇನ್ನೂ ತುಂಬಾ ಹೇಳೋದಿದೆ. ಫ್ಯೂಚರ್ ಪಿ ನ ನೋಡ್ಕೊಂಡು ಯಾವ ರೀತಿ ಹೇಳ್ತಾರೆ. ಈಗ ಯಾವುದೋ ಒಂದು ಕಂಪ್ನಿ ಇದೆ, ಎಕ್ಸಾಂಪಲ್ ಟೈಟಾನ್ ಇರ್ಬೋದು. ಟೈಟಾನ್ ಯಾವಾಗ್ಲೂ 60-70 ಪಿನಲ್ಲಿ ಟ್ರೇಡ್ ಆಗುತ್ತೆ. ಯಾಕೆ ಈ ಕಂಪ್ನಿಗೆ ಜಾಸ್ತಿ ಪಿ ಕೊಡ್ತಾರೆ? ಇದೆಲ್ಲದಕ್ಕೂ ಒಂದು ರೀಸನ್ ಇದೆ, ಇದೆಲ್ಲದಕ್ಕೂ ಒಂದು ಲಾಜಿಕ್ ಇದೆ. ಮತ್ತು ನೀವು ಹೋಗಿ ಸೈಟ್ ಬೈ ಮಾಡಿ, ಮನೆ ಬೈ ಮಾಡಿ, ಈ ಥರ ಜಾಸ್ತಿ ಪಿ ಕೊಟ್ಬಿಟ್ರೆ ನೀವು ಯಾವತ್ತೂ ದುಡ್ಡು ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಜವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆಯಾ ಇದರಲ್ಲಿ? ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಯಾಕಂದರೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ನನಗೆ ಮತ್ತೆ ಮೋಟಿವೇಶನ್ ಸಿಗುತ್ತೆ. ನನಗೆ ಈ ಥರ ಬೋರಿಂಗ್ ಟಾಪಿಕ್ ಮಾತಾಡಿದ್ರೆ ಜನಗಳಿಗೆ ಇಷ್ಟ ಆಗಲ್ಲ ಅಂತ ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತಿದ್ದೀರಾ ಅಂದರೆ ನಾನು ಈ ಥರ ಟಾಪಿಕ್ನ ತಗೊಂಡು ಮಾತಾಡ್ತೀನಿ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.